ಹಲೋ ಫ್ರೆಂಡ್ಸ್, ಇವತ್ತು ನಾವು ಫಸ್ಟ್ ಪ್ರೋಗ್ರಾಮ್ ಅಂದರೆ ಬ್ಲಿಂಕಿಂಗ್ ಆಫ್ LED ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇದ್ರಲ್ಲಿ ನಾನು ಎಲ್ಲ ಕೋಡನ್ನು ಕೂಡ ಡೀಟೇಲ್ ಆಗಿ ಇನ್ನೊಂದ್ಸಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೇಳಿಸ್ಕೊಳ್ಳಿ. ಓಕೆ, ಅರ್ಥ ಆಗಿಲ್ದವ್ರಿ ಸ್ಟಾರ್ಟ್ ಮಾಡ್ತಾ ಹೋಗೋಣ ಬನ್ನಿ. ಓಕೆ, ಇದು ಥಿಂಕರ್ ಕ್ಯಾಡ್ ಸಾಫ್ಟ್ವೇರ್. ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೆ, ಎಲ್ಲರೂ ಲಾಗಿನ್ ಆಗಿ ಈ ವೆಬ್ಸೈಟಲ್ಲಿ ಬಂದ ಮೇಲೆ ನಾವು ಇವತ್ತು ಬ್ಲಿಂಕಿಂಗ್ ಆಫ್ LEDಗೆ ನಮ್ಗೆ ಬೇಕಾಗಿರೋದು ಓನ್ಲಿ ಆರ್ಡಿನೋ ಉನೋ. ಇದನ್ನು ಜಸ್ಟ್ ಟ್ಯಾಪ್ ಮಾಡಿದರೆ ಸಾಕು, ಬಂದ್ಬಿಡುತ್ತೆ ಆರ್ಡಿನೋ ಉನೋ. ಈಗ ನಾವು ಇದನ್ನು ಡೈರೆಕ್ಟಾಗಿ ರನ್ ಮಾಡೋಕ್ಕೆ ಬರಲ್ಲ. ಇಲ್ಲಿ ಕೋಡ್ ಅಂತ ಬರುತ್ತೆ. ಕೋಡ್ ಟೈಪ್ ಮಾಡಿದರೆ ಮಾತ್ರ ಇದನ್ನು ರನ್ ಮಾಡೋಕ್ಕಾಗೋದು. ಆ್ಯಸ್ ವಿ ಸೆಡ್, ಇಟ್ ಈಸ್ ಅ ಮೈಕ್ರೋ ಕಂಟ್ರೋಲರ್ ಅಂದರೆ ನಾವು ಇಷ್ಟು ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ, ಅದು ಪದೇ ಪದೇ ತಾನೇ ಲೂಪಲ್ಲಿ ರನ್ ಆಗ್ತಾ ಇರುತ್ತೆ. ಪದೇ ಇನ್ಸ್ಟ್ರಕ್ಷನ್ ಕೊಡಬೇಕಂತಿಲ್ಲ, ಒನ್ ಟೈಮ್ ಕೊಟ್ಟರೆ ಸಾಕು. ನೆಕ್ಸ್ಟ್ ಟೈಮ್ ಚೇಂಜ್ ಮಾಡೋ ತನಕ ಅದೇ ಇನ್ಸ್ಟ್ರಕ್ಷನ್ನ ಇದು ಫಾಲೋ ಮಾಡ್ತಾ ಇರುತ್ತೆ. ಓಕೆ, ಈಗ ನಾವು ಕೋಡ್ ನೋಡೋಣ. ಕಂಟಿನ್ಯೂ. ಇದು ಆಲ್ರೆಡಿ ಕೋಡ್ ಕೊಟ್ಟಿದೆ, ಬಟ್ ನಾವು ಕೋಡನ್ನು ಬರೆಯೋಕ್ಕೆ ಟ್ರೈ ಮಾಡೋಣ. ಬಿಕಾಸ್ ಕೋಡ್ ಆಲ್ರೆಡಿ ಕೊಟ್ಟಿದ್ರೆ ನಮಗೆ ಕೋಡಿಂಗ್ ನಾಲೆಜ್ ಬರಲ್ಲ. ಸೊ ನಾವು ಕೋಡನ್ನು ಬರಿತಾ ಹೋಗೋಣ. ಫಸ್ಟ್ ಏನಪ್ಪ ಅಂದರೆ ಇಂಟ್ ಅಂದರೆ ಇಂಟೀಜರ್. ನಾವೇನಾದರೂ ಇಂಟೀಜರಿಗೆ ಹೆಸರು ಕೊಡಬೇಕು. ನಾ LED ಅಂತಲೇ ಕೊಡ್ತೀನಿ. LED ಈಸ್ ಈಕ್ವಲ್ ಟು, ಈಗ ನಾವು ಇಲ್ಲಿ ನೋಡಿ 13 ಪಿನ್ನಿಗೆ LED ಕನೆಕ್ಟ್ ಆಗಿದೆ. ಓಕೆನಾ, ಅದಕ್ಕೆ ನಾವು 13 ಕೊಡ್ತಿದ್ದೀವಿ. 13 ಇದು ನೆಕ್ಸ್ಟ್ 13 ಕೊಟ್ಟು ಸೆಮಿಕಾಲನ್ ಕೊಡ್ತೀವಿ. ನೆಕ್ಸ್ಟ್ ಲೈನಿಗೆ ಹೋಗಿ ನಾವು ಈಗ ವಾಯ್ಡ್ ಸೆಟಪ್. ಓಕೆ, ವಾಯ್ಡ್ ಸೆಟಪ್ ಕೊಟ್ಟು 2 ಬ್ರ್ಯಾಕೆಟ್ನ ಕ್ಲೋಸ್ ಮಾಡಬೇಕು. ಓಪನ್ ಕ್ಲೋಸ್ ಮಾಡಿ, ಇದಕ್ಕೇನು ಸೆಮಿಕಾಲನ್ ಹಾಕೋದಿಲ್ಲ, ಅಷ್ಟೇ. ಇದು ವಾಯ್ಡ್ ಸೆಟಪ್, ನಮ್ಮ ಸೆಟಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಇದರಲ್ಲಿ ನಾವು ಫ್ಲವರ್ ಬ್ರ್ಯಾಕೆಟ್ ಓಪನ್ ಮಾಡ್ತೀವಿ. ಕೊಟ್ಟು ಫ್ಲವರ್ ಬ್ರ್ಯಾಕೆಟ್ ಓಪನ್, ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀವಿ. ಓಕೆ, ಫ್ಲವರ್ ಬ್ರ್ಯಾಕೆಟ್ ಓಪನ್ ಮಾಡಿ ಇದರಲ್ಲಿ ನಾವು ಪಿನ್ ಮೋಡ್ ಅಂತ ಬರಿತೀವಿ. ಪಿನ್ ಮೋಡ್ ಅಪ್ ಏನಂದ್ರೆ, ಇದು ನಾವು ಆ LEDಗೆ ಕನೆಕ್ಷನ್ ಕೊಟ್ಟಿರ್ತೀವಲ್ಲ, ಅದು ಇನ್ಪುಟ್ ಆಗಿ ವರ್ಕ್ ಮಾಡಬೇಕಾ ಔಟ್ಪುಟ್ ಆಗಿ ವರ್ಕ್ ಆಗತ್ತಾ ಅಂತ ಹೇಳ್ಬೇಕಷ್ಟೇ. ಕಂಪ್ಯೂಟರ್ಲ್ಲ ಈ ಕಂಟ್ರೋಲರ್ನ ಹೇಳಬೇಕು. ಓಕೆ, ಇದನ್ನು ನಾವು ಬ್ರ್ಯಾಕೆಟ್ ಒಳಗೆ ಬರೆಯೋಣ. ಬ್ರ್ಯಾಕೆಟ್ ಒಳಗೆ LED ನಂಬರ್ ನಮ್ಗೆ 13 ಅಂತ ಆಲ್ರೆಡಿ ಗೊತ್ತು. ಇಲ್ಲಿ 13 ನಾವು LED ಅಂತ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದೀವಿ. ಸೊ ನಾವು LED ಅಂತ ಬರೀತಾ ಹೋಗೋಣ. 13 ಅಂದರೆ LED, ಈಗ ಇದನ್ನು ಔಟ್ಪುಟ್ ಆಗಬೇಕು ನಮಗೆ. ಬ್ಲಿಂಕಿಂಗ್ ಆಫ್ LED, ಲೈಟ್ ಬ್ಲಿಂಕ್ ಆಗೋದು ಔಟ್ಪುಟ್. ಸೊ ಔಟ್ಪುಟ್ ಕ್ಯಾಪ್ಸಲ್ಲೇ ಬರೆದ್ಬಿಡೋಣ, ಔಟ್ಪುಟ್. ಈಗ ನಮಗೆ ಸೆಮಿಕಾಲನ್ ಕ್ಲೋಸ್. ನೆಕ್ಸ್ಟ್ ಲೈನ್, ಈಗ ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿಬಿಡೋಣ. ನೆಕ್ಸ್ಟ್ ಈಗ ವಾಯ್ಡ್ ಲೂಪ್. ಈಗ ನಾವು ಕೊಟ್ಟಿರೋ ಪ್ರೋಗ್ರಾಮ್ ರನ್ ಆಗಬೇಕಲ್ಲ, ಅದಕ್ಕೆ ನಾವು ವಾಯ್ಡ್ ಲೂಪ್ ಇದ್ರ ಒಳಗೆ ಪ್ರೋಗ್ರಾಮ್ ಬರೀತಾ ಹೋಗ್ತೀವಿ. ವಾಯ್ಡ್ ಕ್ಲೋಸ್ ದ ಬ್ರ್ಯಾಕೆಟ್, ವಾಯ್ಡ್ ಲೂಪ್ ಎಂಟರ್. ವಾಯ್ಡ್ ಲೂಪ್ ಏನಕ್ಕೆ ಅಂದರೆ, ನಾವು ಕೊಟ್ಟಿರೋ ಪ್ರೋಗ್ರಾಮ್ ಪದೇ ರನ್ ಆಗ್ತಾ ಇರಬೇಕಲ್ಲ. ಸೊ ಅದನ್ನೆಲ್ಲ ಯಾವುದು ನಾವು ರನ್ ಆಗ್ತಾ ಇರಬೇಕು ಕಂಟಿನ್ಯೂಸ್ಲಿ, ಒಂದಾದ್ಮೇಲೆ ಅದನ್ನೆಲ್ಲ ಲೂಪ್ ಸೆಷನಲ್ಲಿ ಬರಿತೀವಿ, ವಾಯ್ಡ್ ಲೂಪ್ ಕೆಳಗೆ. ಇದನ್ನು ಆಲ್ಸೋ ಫ್ಲವರ್ ಬ್ರ್ಯಾಕೆಟ್ ಓಪನ್. ಆಮೇಲೆ ಈಗ ಇದರಲ್ಲಿ ನಾವು ಡಿಜಿಟಲ್ ರೈಟ್ ಆಮೇಲೆ ಬ್ರ್ಯಾಕೆಟ್ ಓಪನ್, LED ಅಂದರೆ 13 ಪಿನ್ ನಂಬರ್ ಕೊಡ್ತೀವಿ, ಏನು ಮಾಡಬೇಕು, ಡಿಜಿಟಲ್ ರೈಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಇದು ನಮಗೆ ಈ ಪ್ರೋಗ್ರಾಮ್ಗೆ ಹೇಳೋಕ್ಕೆ,
ನಾವು ಕೊಟ್ಟಿರೋ ಸಿಗ್ನಲ್ ಹೈ ಇರಬೇಕಾ ಅಂದರೆ ಆನ್ ಇರಬೇಕಾ ಆಫ್ ಇರಬೇಕಂತ. ಹೈ ಅಂದರೆ ಆನು, ಲೋ ಅಂದರೆ ಆಫ್. ಇದು ನಾವು ಹೈ ಇರಬೇಕಾ ಲೋ ಇರಬೇಕಂತ ಹೇಳೋದು. ಈಗ LED ಅಂತ ಬರ್ದೀವಿ. ಫಸ್ಟ್ ಸ್ಟಾರ್ಟಿಂಗ್ ನಮ್ಗೆ ಹೈ ಇರಬೇಕು. ಹೈ ಆಮೇಲೆ ಕ್ಲೋಸ್ ಮಾಡ್ತೀವಿ. ನೆಕ್ಸ್ಟ್ ಸೆಮಿಕೊಲನ್ ಕೊಟ್ಟು ಇಂಟರ್. ಆಮೇಲೆ ಈಗ ಡಿಲೇ ಡಿಲೇ ಬ್ರ್ಯಾಕೆಟ್ ಒಳಗೆ 1000 ಅಂದರೆ 1000 ಮೈಕ್ರೋಸೆಕೆಂಡ್ ಅಂತ. 1000 ಮೈಕ್ರೋಸೆಕೆಂಡ್ ಈಸ್ ಇಕ್ವಲ್ ಟು 1 ಸೆಕೆಂಡ್. 1 ಸೆಕೆಂಡ್ ಡಿಲೇ ಕೊಟ್ಟಿದ್ದೀವಿ. ನೆಕ್ಸ್ಟ್ ಸೇಮ್ ಆನ್ ಮಾಡಿದ್ದೀವಿ ಅಂದರೆ ಆಫ್ ಮಾಡ್ತೀವಿ. LED ಲೋ ಕೊಡೋಣ ಈ ಸಲ. ಡಿಲೇ ನಾವು ಡಿಲೇ ಕೊಡ್ತಿದ್ದೀವಿ. ಡಿಲೇ ಇದು ಕೂಡ ಸೇಮ್ ಕೊಡೋಣ. ಡಿಲೇ 1 ಸೆಕೆಂಡ್ ಕೊಡೋಣ. ಓಕೆ, ನೆಕ್ಸ್ಟ್ ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್. ಇದಿಷ್ಟು ನಿಮ್ಮ ಪ್ರೋಗ್ರಾಮ್ ಆಯಿತು. ಈಗ ರನ್ ಮಾಡಿ ನೋಡೋಣ. ಲೋಡ್ ಆಗ್ತಾ ಇದೆ. ಎರರ್ ತೋರಿಸ್ತಿದೆ. ಡಿಜಿಟಲ್ ರೈಟ್. ಓಕೆ. ಇಲ್ಲಿ ನಾವು ಮಿಸ್ಟೇಕ್ ಮಾಡಿದ್ದು ಡಿಜಿಟಲ್ ರೈಟ್ W ಕ್ಯಾಪಿಟಲ್ ಆಗಿ ಬರೀಬೇಕು. ಓಕೆ, ಈಗ ನೋಡೋಣ. ಇಲ್ಲೂ ಕೂಡ ಸೇಮ್ ಪಿನ್ ಮೋಡ್ ಕ್ಯಾಪಿಟಲ್. ಇಲ್ಲೂ ಡಿಜಿಟಲ್ W ಕ್ಯಾಪಿಟಲ್, ರೈಟ್ ಕ್ಯಾಪ್ W ಆಗಿ ರೈಟ್ ಆಗಿರಬೇಕು. ಇಲ್ಲಿ ನೋಡಿ, ಈಗ ಸಿಮ್ಯುಲೇಷನ್ ಆಗ್ತಿದೆ. ಲೈಟ್ ಬ್ಲಿಂಕ್ ಆಗ್ತಿದೆ. 1 ಸೆಕೆಂಡ್ ಬ್ಲಿಂಕ್ ಸ್ಟಾರ್ಟ್. ಹಾಂ, ಇಷ್ಟೇ ಗೈಸ್. ನಾವು ಇಲ್ಲಿ ಟೈಮ್ ಕೂಡ ಚೇಂಜ್ ಮಾಡ್ತಾ ಹೋಗ್ಬೋದು. ಈಗ ನಮಗೆ ಆನ್ ಆಗಿ ಇರಬೇಕಂದ್ರೆ ಇಲ್ಲಿ ಸ್ಟಾಪ್ ಮಾಡಿ ಟೈಮ್ನ 0 ಮಾಡಿಬಿಟ್ರೆ ಸಾಕು. ಟೈಮ್ ಡಿಲೇ ಅದು ಆನ್ ಆಗಿರುತ್ತೆ ನೋಡಿ. ಇನಿಷಿಯಲೈಸಿಂಗ್. ಓಕೆ, ಇದು ಸ್ಟಾಪೇ ಆಗಲ್ಲ, ಆಫ್ ಆಗಲ್ಲ. ಓಕೆ, ಒಂದ್ಸಲಿ ಕೋಡ್ ನೋಡ್ತಾ ಹೋಗೋಣ. ಇಂಟಿಜರ್ LED 13 ಅಂದರೆ 13 ಪಿನ್ ನಂಬರ್ 13ಗೆ ನಾವು LED ಇದು ಇನ್ಬಿಲ್ಟ್ ಆಗಿರುತ್ತೆ ಆರ್ಡಿನಲ್ಲು. 13ಗೆ ನಾವು ಕನೆಕ್ಷನ್ ಕೊಡ್ತೀವಿ ಅಂತ. ವಾಯ್ಡ್ ಸೆಟಪ್ ಇದು ಫಸ್ಟ್ ಒಂದೇ ಸಲ ರನ್ ಆಗೋಕ್ಕಿದು, ಪದೇ ರನ್ ಆಗಲ್ಲ. ಇದ್ರ ಕೆಳಗೆ ನಾವು ಪಿನ್ ಮೋಡ್, ಯಾವ ಪಿನ್ನಿಗೆ ನಾವು ಪಿನ್ ನಂಬರು ಇಲ್ಲಿ, ಆಮೇಲೆ ಇಲ್ಲಿ ಔಟ್ಪುಟ್ಟು ಬೇಕಾ ಇನ್ಪುಟ್ ಬೇಕಾ ಆ ಪಿನ್ನಿಂದ, 13 ಪಿನ್ ನಂಬರಿಂದ ಇನ್ಪುಟ್ಟ ಅಂತ. ಆಮೇಲೆ ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ದೀವಿ. ವಾಯ್ಡ್ ಲೂಪ್ ಅಂದರೆ ಪದೇ ರನ್ ಆಗೋಕ್ಕೆ. ಅದೇ ಈಗ LED ಹೈ 1000 ಸೆಕೆಂಡ್ ಕೊಟ್ಟು ಮತ್ತೆ ನೀವೇ ಆನ್ ಮಾಡ್ತಾ ಇರಬೇಕಂತ ಏನಿಲ್ಲ, ಅದು ತಾನೇ ರನ್ ಆಗ್ತಾ ಹೋಗುತ್ತೆ. ಓಕೆ, ಆಮೇಲೆ ಈಗ ಡಿಜಿಟಲ್ ರೈಟ್ LED ಲೋ ಅಂದರೆ ಪಿನ್ ನಂಬರ್ 13 ಲೋ ಮಾಡು 1 ಸೆಕೆಂಡ್ ಆದಮೇಲೆ, ಆಮೇಲೆ ಮತ್ತೆ 1 ಸೆಕೆಂಡ್ ಆದಮೇಲೆ
ಡಿಜಿಟಲ್ ಹೈ ಆಗ್ತಾ ಹೋಗುತ್ತೆ, ಲೋ ಆಗ್ತಾ ಹೋಗುತ್ತೆ, ಕಂಟಿನ್ಯೂಸ್ ಲೂಪ್ ರನ್ ಆಗ್ತಾ ಹೋಗುತ್ತೆ. ಇದು ಆಗಿತ್ತು ಇವತ್ತಿನ ಫಸ್ಟ್ ಪ್ರೋಗ್ರಾಮ್. LED ರನ್ ಆಗ್ತಾ ಅದೇ ನೀವು ಟೈಮ್ ಲೂಪ್ಸ್ ಹೆಂಗೆ ಕೊಡಬೇಕಿದ್ರೆ ಕೊಡ್ಬೋದು. ಬೇಕಿದ್ರೆ ನಾವು ಇದನ್ನು 1000 ಕೊಟ್ಟು ಇದನ್ನು 10 ಕೊಟ್ಟು ನೋಡೋಣ. ಸ್ಟಾರ್ಟ್ ಸಿಮ್ಯುಲೇಷನ್. ನೋಡಿ ಫ್ರೆಂಡ್, ಎಷ್ಟು ಸ್ಪೀಡಾಗಿ ಬ್ಲಿಂಕ್ ಆಗ್ತಿದೆ. ಇದು ಟೈಮ್ ಡಿಲೇ. ಟೈಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಡಿಲೇ ಟೈಮ್ ಅದು ಎಷ್ಟು ಸೆಟ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಟಿಲ್ ದೆನ್ ಕೀಪ್ ವಾಚಿಂಗ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಂದು ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.